ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ದಿನ ಊಟಕ್ಕೆ ಮೆಂತ್ಯ ಸೊಪ್ಪಿನ ಚಪಾತಿ ಹಾಗೂ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನಾನು ಮೊದಲಿಗೆ ಗೋಧಿ ಹಿಟ್ಟನ್ನ ಸಾಣಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಿಟ್ಟನ್ನ. ನೆಕ್ಸ್ಟ್ ನಾನು ಮೆಂತ್ಯ ಸೊಪ್ಪು ಆಲ್ರೆಡಿ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೋಡಿ ಹಾಕೊಳ್ತಾ ಇದ್ದೀನಿ. ಒಂದ್ ಕಟ್ ಅಷ್ಟೇ ಕಣ್ರಿ, ಒಂದ್ ಕಟ್ ಮಾತ್ರ ನಾನು ಮೆಂತ್ಯ ಸೊಪ್ಪು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದ್ ಕಟ್ ಮೆಂತ್ಯ ಸೊಪ್ಪು ನಾನು ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ರಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಂದ್ರಿ. ಸ್ವಲ್ಪ ಎಣ್ಣೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡ್ರಿ, ಗೋಧಿ ಹಿಟ್ಟನ್ನ ನಾವು ಒಂದ್ 10 ನಿಮಿಷನಾದ್ರೂ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾದಿದಷ್ಟು ಚಪಾತಿ ಮೃದುವಾಗಿ ಬರುತ್ತೆ. ಯಾಕಂದ್ರೆ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ವಾ, ನಾವು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲ್ಸೋ ಆಗಿಲ್ಲ, ಸ್ವಲ್ಪ ಮಿದುವಾಗಿನೇ ನಾವು ಕಲ್ಸ್ಕೋಬೇಕಾಗುತ್ತೆ. ಒಂದು 10 ನಿಮಿಷನಾದ್ರೂ ನಾವು ಚೆನ್ನಾಗಿ ಚಪಾತಿ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ, ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡ್ರಿ, ಒಂದ್ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಂಡು ನಾವು ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡ್ರಿ, ಚಪಾತಿ ಹಿಟ್ಟು ಮೃದುವಾಗಿ ಕಲಸಿದ್ದಾಯ್ತು. ಇದನ್ನ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಇಡನ್ರಿ. ನೆಕ್ಸ್ಟ್ ನಾವು ಮೆಂತ್ಯ ಸೊಪ್ಪು ಪಲ್ಯ ಯಾವ ರೀತಿ ಮಾಡೋದು ನೋಡೋಣ. ನೋಡ್ರಿ, ನಾನು ಕುಕ್ಕರ್ ನಲ್ಲಿ ಒಂದ್ ಬೌಲ್ ನಷ್ಟು ತೊಗರಿ ಬೇಳೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಅರ್ಧ ಬೌಲ್ ನಷ್ಟು ಹೆಸರು ಕಾಳು ನಾನು ತಗೊಂಡಿದ್ದೀನಿ, ಹಾಕೊಳ್ತಾ ಇದ್ದೀನಿ. ಅದನ್ನ ನೀರಲ್ಲಿ 1-2 ಸಲನು ಚೆನ್ನಾಗಿ ತೊಳ್ಕೊಂಡ್ರಿ. ಬೇಳೆನ ಹೆಸರು ಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು. ನೆಕ್ಸ್ಟ್ ನೀರ್ನೆಲ್ಲ ಬಸಿದ್ಬಿಟ್ಟು ನೆಕ್ಸ್ಟ್ ನಾನು ಅದ್ರಲ್ಲಿ ಒಂದ್ ಕಟ್ ಮಾತ್ರ ನಾನು ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಪಲ್ಯಕ್ಕೂ ಒಂದ್ ಕಟ್ ಹಾಕೊಂಡಿದ್ದೀನಿ, ಚಪಾತಿಗೆ ಒಂದ್ ಕಟ್ ಹಾಕೊಂಡಿದ್ದೀನಿ ಅಂದ್ರೆ ಮೆಂತ್ಯ ಸೊಪ್ಪನ್ನ. ನೋಡ್ರಿ, ಒಂದ್ ಸ್ವಲ್ಪ 3 ಮೀಡಿಯಂ ಸೈಜ್ ಲೋಟ ಇರುತ್ತಲ್ಲ, ಆ ಲೋಟದಲ್ಲಿ 3 ಲೋಟ ನಾನು ನೀರ್ ಹಾಕೊಳ್ತಾ ಇದ್ದೀನಿ. ನೋಡಿ, 3 ಲೋಟ ಆಯ್ತು. ನೆಕ್ಸ್ಟ್ ಒಂದ್ ಟೊಮೆಟೊ ನಾನು ಮೀಡಿಯಂ ಸೈಜ್ ಹೆಚ್ಚಿಟ್ಕೊಂಡಿದ್ದೆ, ಒಂದ್ ಟೊಮೆಟೊ ಹಾಕೊಳ್ಳೋಣ. ನೆಕ್ಸ್ಟ್ ಹಸಿಮೆಣಸಿಕಾಯಿ, ಇದು ಸ್ವಲ್ಪ ಖಾರ ಕಡಿಮೆ ಇದೆ, ನೀವು ಖಾರ ಜಾಸ್ತಿ ಇಟ್ರೆ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಲ್ ಮಾತ್ರ ನಾವು ಕೂಗಿಸ್ಕೋಬೇಕಾಗುತ್ತೆ. 2 ವಿಸಲ್ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಕಾಳು ಬೇಳೆ ಸೊಪ್ಪೆಲ್ಲ. ನೋಡ್ರಿ, ಈ ರೀತಿ ಬೆಂದಿದೆ, ಮೀಡಿಯಂ ಚೆನ್ನಾಗಿ ಪಲ್ಯ. ಅದಕ್ಕೆ ಇದು ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಂದ್ರಿ. ಈರುಳ್ಳಿನಾದ್ರೂ ಒಗ್ಗರಣೆ ಮಾಡ್ಕೋಬಹುದು, ಅಥವಾ ನೀವು ಬೆಳ್ಳುಳ್ಳಿ ಆದ್ರೂ ಒಗ್ಗರಣೆ ಮಾಡ್ಕೋಬಹುದು. ನೋಡ್ರಿ, ನಾನು ಆಲ್ರೆಡಿ ಎಣ್ಣೆ ಹಾಕಿಟ್ಟಿದ್ದೆ, ಒಂದ್ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕರ್ಬೇವು ಹಾಕೊಳ್ತಾ ಇದ್ದೀನಿ. 3 ಗಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದು ಜಜ್ಕೊಂಡಿದ್ದೀನಿ, ಅದನ್ನ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬೇಯಿಸ್ಕೊಂಡಿರುವಂತಹ ಅದರಲ್ಲಿ ಎಲ್ಲದೂ ಮಿಶ್ರಣ ಮಾಡ್ಕೊಳ್ಳಂದ್ರೆ ಮೆಂತ್ಯ ಸೊಪ್ಪು, ಬೇಳೆ, ಹೆಸರು ಕಾಳು ಎಲ್ಲ ನಾವು ಮಿಶ್ರಣ ಮಾಡಿ. ನೋಡ್ರಿ, ಇದನ್ನ ಒಂದ್ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಚಿಟಿಗೆಯಷ್ಟು ನಾನು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ, ಒಂದ್ ಸ್ವಲ್ಪ ಮಾತ್ರ, ಅರ್ಧ ಸ್ಪೂನ್ಗಿಂತಾನು ಕಡಿಮೆ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ್ರಿ. ಇದು ಒಂದ್ 10 ನಿಮಿಷನಾದ್ರೂ ನಾವು ಸ್ವಲ್ಪ ಒಂದ್ 5 ನಿಮಿಷನಾದ್ರೂ ಕುದಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೋಡ್ರಿ, ಇದು ಮೆಂತ್ಯ ಸೊಪ್ಪಿನ ಚಪಾತಿಗೆ ಹಾಗೂ ಇದು ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದು ನೋಡಿ, ನಾನು ಸ್ವಲ್ಪ ರಸನಾಗ್ ಮಾಡಿದೀನಿ ಇಲ್ಲಿ ಪಲ್ಯ. ಇದು ರೈಸಿಗೂ ಬರುತ್ತೆ, ಚೆನ್ನಾಗಿರುತ್ತೆ. ರೈಸಿಗೂ ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ಒಂದು ಮುಚ್ಚಿಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಪಲ್ಯ ಬೆಂದಿದೆ ಕಣ್ರಿ ಚೆನ್ನಾಗಿ. ನೋಡ್ರಿ, ಇದನ್ನ ಕೆಳಗಿಳಿಸ್ಕೊಳ್ಳೋಣ್ರಿ. ನೆಕ್ಸ್ಟ್ ನೋಡಿ, ಇಲ್ಲಿ ಚಪಾತಿ ಹಿಟ್ಟು ಆಲ್ರೆಡಿ ನೆಂದಿದೆ, ಒಂದ್ 10 ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ, ನೆಂದಿದೆ. ಇದನ್ನ ಎಲ್ಲಾನು ಒಂದೊಂದು ಹುಳಿ ಮಾಡ್ಕೊಳ್ಳೋದ್ರಿ. ಈ ತರ ನಾವು ಮುಂಚೆನೆ ಈ ರೀತಿ ಹುಳಿ ಮಾಡ್ಕೊಳ್ಳೋದ್ರಿಂದ
ಚಪಾತಿ ನಾವು ಬೇಗನೆ ಮಾಡ್ಕೋಬಹುದು. ಮೆಂತ್ಯ ಸೊಪ್ಪಿನ ಚಪಾತಿನ ನೋಡ್ರಿ ಎಲ್ಲವನ್ನು ತಾಟಲ್ಲಿ ಹಾಕೊಂಡು ನೋಡ್ರಿ ಉಟ್ಕೊಳೋಣ. ನೋಡ್ರಿ ನಾನು ಹಿಟ್ಟನ್ನ ಮಿದುವಾಗಿ ಕಳ್ಸಿದೀನಿ, ಹಾಗಾಗಿ ನೋಡ್ರಿ ಎಷ್ಟು ಬೇಗ ನಾವು ಚಪಾತಿ ಉತ್ಕೋಬಹುದು. ಹಿಟ್ಟನ್ನ ಮೃದುವಾಗಿ ಕಲಸಿರೋದ್ರಿಂದ ಚಪಾತಿ ಮೃದುವಾಗಿ ಬರುತ್ತೆ ಕಣ್ರಿ. ಇದು ನಾವು ಬೆಳಗ್ಗೆ ಏನಾದ್ರೂ ಉಳಿದಿತ್ತು ಅಂದ್ರೆ ಚಪಾತಿ ನಾವು ತಿನ್ಬೋದು. ಒಂಥರ ಮಿದುವಾಗಿರ್ತದೆ ಕಣ್ರಿ, ಗಟ್ಟಿ ಅನ್ಸಲ್ಲ, ಚೆನ್ನಾಗಿರುತ್ತೆ. ನೋಡ್ರಿ ಇನ್ನೊಂದು ಉತ್ಕೊಳ್ಳೋಣ, ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಇದೇ ರೀತಿನೇ ಇನ್ನೊಂದು ಉತ್ಕೊಳ್ಳೋಣ. ನೋಡ್ರಿ ಮೆಂತ್ಯ ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪಿನ ಚಪಾತಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಇದು ಶುಗರ್ನರಿಗೆ ತುಂಬಾನೇ ಒಳ್ಳೇದು ಕಣ್ರಿ. ಚಪಾತಿ ಪಲ್ಯ ನೋಡಿ ಕೊಡೋದ್ರಿಂದ ತುಂಬಾನೇ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಆರೋಗ್ಯಕ್ಕೆ ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ತುಂಬಾನೇ ಒಳ್ಳೇದು, ಮಕ್ಕಳಿಗೂ ಒಳ್ಳೇದು. ನೋಡ್ರಿ ಬೇಯಿಸ್ಕೊಳ್ಳೋಣ. ಆಲ್ರೆಡಿ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ನಾನು. ಎರಡು ಬದಿಯಲ್ಲೂ ನಾವು ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ ಸೈಡಲ್ಲೆಲ್ಲ ನಾವು ಈ ರೀತಿ ಒತ್ತಿ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡ್ರಿ ಇದನ್ನ ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ. ಬೆಂದಿದೆ ಚಪಾತಿ. ನೆಕ್ಸ್ಟ್ ಅದೇ ರೀತಿನೇ ಇನ್ನೊಂದು ಚಪಾತಿನ ನಾವು ಬೇಯಿಸ್ಕೊಳ್ಳೋಣ. ಇವೊಂದು ನಾವು ಉತ್ಕಂತಾನೆ ಬೇಗ ಬೇಯಿಸ್ಕೋಬೇಕಂದ್ರೆ ಅಷ್ಟು ಈಸಿ ಇದು ಚಪಾತಿ ಪಲ್ಯ. ನೋಡಿ ಆ ಪಲ್ಯ ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು ನಾವು. ಮೆಂತ್ಯ ಸೊಪ್ಪಿನ ಪಲ್ಯ ಇದು ನಾವು ಮುಂಚೆನೆ ಕಲಸಿಟ್ಬಿಟ್ರೆ ಚಪಾತಿ ಹಿಟ್ಟನ್ನ ಒಂದ್ 10 ನಿಮಿಷದಲ್ಲೇ ಚಪಾತಿನೂ ಮಾಡ್ಕೋಬಹುದು. ಎರಡು ಒಂದ್ 20 ನಿಮಿಷದಲ್ಲಿ ರೆಡಿ ಆಗುತ್ತೆ ಕಣ್ರಿ ಚಪಾತಿ ಪಲ್ಯ. ಸ್ನೇಹಿತರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಒಂದ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಮ್ಮ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.